ಥ್ಯಾಂಕ್ ಯು ಸೋ ಮಚ್ ಚೌರಮ್ಮ ಅಂತ ಅನ್ನೋದು. ಥ್ಯಾಂಕ್ ಯು ಮಕ್ಕಳೇ. ಸೊ ಇವತ್ತಿನ ಮುಖ್ಯಾಂಶಗಳು 19ನೇ ಅಧ್ಯಾಯದಲ್ಲಿ ನಾವು ಕೇಳಿಸ್ಕೊಂಡ್ವಿ. ಆ ಅಧ್ಯಾಯದಲ್ಲಿ ನಮ್ಗೆ ಅರ್ಥವಾಗೋದು ವಿನಾಶದ ನಡುವೆಯೂ ಸಹ ದೇವರ ಕರುಣೆ ಯಾವಾಗ್ಲೂ ನಮ್ಮೊಡನೆ ಇರುತ್ತದೆ ಅಂತ. 20ನೇ ಅಧ್ಯಾಯದಲ್ಲಿ ನಂಬಿಗಸ್ತನಾದ ಅಬ್ರಹಾಮನಿಗೂ ಸಹ ಅವನ ನ್ಯೂನತೆಗಳು ಮತ್ತು ಸಂದೇಹದ ಕ್ಷಣಗಳು ಇದ್ದವು ಎಂಬುದನ್ನು ನೆನಪಿಡಿ. ಈ ಅಧ್ಯಾಯದ ಒಂದು ಎಚ್ಚರಿಕೆ ಕಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ದೇವರಲ್ಲಿ ಭರವಸೆ ಮಹತ್ವವನ್ನು ಮತ್ತು ಮೋಸದ ಪರಿಣಾಮಗಳನ್ನು ಒತ್ತಿ ಹೇಳುತ್ತದೆ. ನಮ್ಮ ಬಾಳಿನಲ್ಲೂ ಸಹ ನಾವು ದೇವರನ್ನ ನಮ್ಮ ಬಾಳಿನಲ್ಲಿ ಮುಂದೆ ಇಟ್ಟು ನಡೆದರೆ ಖಂಡಿತವಾಗ್ಲೂ ದೇವರ ಆಶೀರ್ವಾದ ಅಬ್ರಹಾಮಿನ ಜೊತೆ ಇದ್ದ ಹಾಗೆ ನಮ್ಮ ಜೊತೆಯಲ್ಲೂ ಇರುತ್ತೆ ಅಂತ ಈ ಅಧ್ಯಾಯದಲ್ಲಿ ದೇವರು ನಮ್ಗೆ ಹೇಳುತ್ತಾರೆ. 21ನೇ ಅಧ್ಯಾಯ ದೇವರ ವಾಗ್ದಾನಗಳ ನೆರವೇರಿಕೆಯನ್ನು ನಾವು ನೋಡುತ್ತೇವೆ. ಸಾರ ಒರಟಾಗಿ ವರ್ತಿಸುತ್ತಿರುವಾಗ ಹಾಗಾರ್ ಬಗ್ಗೆ ದೇವರ ಸಹಾನುಭೂತಿ ಈ ಅಧ್ಯಾಯದಲ್ಲಿ ನಾವು ಕೇಳಿಸ್ಕೊಂಡ್ವಿ. ನನಗೆ ವ್ಯಕ್ತಿಕವಾಗಿ ಸ್ಪರ್ಶಿಸಿದ ಒಂದು ವಿಷಯವೆಂದರೆ, ಯಾವಾಗ್ಲೂ ಈ ಚಾಪ್ಟರ್ ಎಲ್ಲಿ ಕೇಳಿದ್ರು ನಾನು ಓದಿದ್ರು ನನ್ಗೊಂದು ವಿಷಯ ತುಂಬಾ ಇಷ್ಟ ಆಗುತ್ತೆ ಮನಸ್ಸಿಂದ. ದೇವರು ಹಾಗಾರ್ನ ಪ್ರಾರ್ಥನೆಯನ್ನು ಕೇಳಿದರು. ನೀವ್ ಯಾರೇ ಆಗಿರ್ಬೋದು, ನಾವು ದೇವರನ್ನ ಕರೆದಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ, ನಮ್ಮನ್ನು ಹೆಲ್ಪ್ ಮಾಡ್ಲಿಕ್ಕೆ ಬಂದೇ ಬರ್ತಾರೆ. ಈ ಅಧ್ಯಾಯದಲ್ಲಿ ನಮ್ಗೆ ಅದು ಅರ್ಥ ಆಗುತ್ತೆ. ಮತ್ತು ದೇವರೇ ಅಬ್ರಹಾಮನ ಸಮೃದ್ಧಿಗೆ ಮೂಲವಾಗಿದ್ದನು. ನಮ್ಮ ಬಾಳಲ್ಲಿ ಕೂಡ ನಮ್ಮ ಸಮೃದ್ಧಿಗೆ ದೇವರು ಮೂಲ ಕಾರಣವಾಗಿದ್ದಾರ ಅಂತ ಈ ಅಧ್ಯಾಯದ ಕೇಳಿದ ಮೇಲೆ ನಾವು ಯೋಚನೆ ಮಾಡಿ ನೋಡ್ಬೇಕು. 22ನೇ ಅಧ್ಯಾಯ ದೇವರ ಮೇಲೆ ಅಬ್ರಹಾಮನಿಗಿರುವ ಭರವಸೆಯನ್ನು ನಾವು ಕೇಳಿಸ್ಕೊಂಡ್ವಿ. ಅಲ್ಲದೆ ಈಸಾಕನು ತನ್ನ ತಂದೆಯನ್ನು ಎಷ್ಟು ನಂಬಿದ ಅಂತ ನೋಡ್ತೀವಿ. ಅವನು ಕರ್ಕೊಂಡು ಹೋಗುವಾಗ ಅಬ್ರಹಾಮನು ಈಸಾಕ ಏನು ಜಾಸ್ತಿ ಮಾತಾಡಲ್ಲ, ಸುಮ್ಮನೆ ಹೋಗ್ತಾನೆ ಅವನ ತಂದೆ ಜೊತೆ. ಅಪ್ಪ ಅಂತ ಏನೋ ಒಂದ್ಸತಿ ಹೇಳ್ತಾನೆ ಅಷ್ಟೇ. ನಾವಾಗಿದ್ರೆ ಎಷ್ಟು ಪ್ರಶ್ನೆಗಳು ಕೇಳ್ತೀವಿ, ಎಲ್ಲಮ್ಮ ಹೋಗ್ತೀವಿ, ಏನಕ್ಕಪ್ಪ ಹೋಗ್ತೀವಿ, ಯಾರನ್ನು ನೋಡಕ್ ಹೋಗ್ತೀವಿ. ಈಸಾಕನು ಅವನು ಒಳ್ಳೆತನವನ್ನ ನೋಡುತ್ತೇವೆ. ಅವನು ತಂದೆ ಜೊತೆ ಹೋಗ್ತಾನೆ, ಏನು ಕೇಳೋದಿಲ್ಲ, ಅವನ ತಂದೆಯನ್ನು ಪರಿಪೂರ್ಣವಾಗಿ ನಂಬ್ತಾನೆ. ಸೊ ಇವತ್ತಿನ ಮುಖ್ಯಾಂಶಗಳು. ಸೊ ಪ್ರಶ್ನೆ ಕೇಳೋಣ. ಮಕ್ಕಳು ರೆಡಿ ಇದ್ದೀರಾ? ಎಸ್ ಅಂತ ಹೇಳ್ಬೇಕು. ಯಾರೋ ಜುಟ್ಟು ಹಾಕೊಂಡಿದ್ದಾರೆ ಅಲ್ಲಿ, 2 ಜುಟ್ಟು. ಅವ್ರ ಮುಖನೇ ಕಾಣಿಸ್ತಾ ಇಲ್ಲ. ಓಕೆ, ಅದು ತುಂಬಾ ಚಿಕ್ಕ ಮಗು. ದೊಡ್ಡವರು ಕೂಡ ಇದ್ದಾರೆ. ಓಕೆ, 18ನೇ ಅಧ್ಯಾಯದಲ್ಲಿ ಸಾರಾಯು ಯಾಕೆ ನಕ್ಕಳು? ಸಾರಾಯು ನೆನೆ ಕೇಳಿಸ್ಕೊಂಡ್ವಿ. ಸಾರಾಯು ನಗ್ತಾರಲ್ಲ, ಏನಕ್ಕೆ ನಗ್ತಾರೆ? 18ನೇ ಅಧ್ಯಾಯದಲ್ಲಿ 11ನೇ ವಚನ. ಬೈಬಲ್ ಓಪನ್ ಮಾಡಿ ಓದ್ಬೋದು. 18ನೇ ಅಧ್ಯಾಯ 11ನೇ ವಾಕ್ಯ. ಈ ವಯಸ್ಸಿನಲ್ಲಿ ನನಗೂ ಮಕ್ಕಳಾಗ್ತಾವ? ಎಸ್, ನನ್ಗೆ ವಯಸ್ಸಾಯ್ತು, ಈ ವಯಸ್ಸಲ್ಲಿ ನನ್ಗೆ ಮಗು ಆಗುತ್ತಾ ಅಂತ ಸಾರಾಯ್ ನಕ್ಕಿದ್ರು. ಥ್ಯಾಂಕ್ ಯು. ಈ ಕುಟುಂಬ ಒಂದು ವಿನಂತಿ ಪ್ಲೀಸ್, ಕುಟುಂಬ ಫಸ್ಟ್ ಯಾರು ಓದ್ತಾರೋ ಅವ್ರು ಆನ್ಸರ್ ಮಾಡ್ಲಿ. ಅವ್ರು ಮಾಡಕ್ ಆಗಿಲ್ಲ ಅಂದ್ರೆ ಮತ್ತವ್ರು ಮಾತಾಡಿ ಪ್ಲೀಸ್. ಸಾರಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವ್ರು ಓದಿದ್ ಇವತ್ತು, ಅದಕ್ಕೆ ಕಂಟಿನ್ಯೂ. ಇವತ್ತು ಓದಿದ ಕುಟುಂಬ. ನಿಮ್ಮ ಹತ್ರ ಬೈಬಲ್ ಇದೆ ಅಲ್ಲ, ಇದೆಯಾ ಇಲ್ವಾ? ಹೆಂಗೆ ಓದಿದ್ರಿ? ಸೊ ಓಪನ್ ಮಾಡಿ ಓದಿ, ಮಕ್ಕಳಿಗೆ ಎನ್ಕರೇಜ್ ಮಾಡಿ. ಅದೊಂದು ಸಂತೋಷ ಅಲ್ಲ, ನಾನು ಕರೆಕ್ಟ್ ಆನ್ಸರ್ ಹೇಳಿದ್ರೆ ನನ್ಗೊಂದು ಸಂತೋಷ, ನನ್ಗೆ ಗೊತ್ತಾಯ್ತು ಅಂತ. ಸೊ ನೀವು ಓಪನ್ ಮಾಡಿ ಓದಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ದೇವರು ಸೊದೋಮ್ ಗೊಮೋರವನ್ನು ಹೇಗೆ ನಾಶ ಮಾಡಿದರು? ದೇವರು ನಾಶ ಮಾಡ್ತಾರಾ ಇಲ್ವಾ ಸೊದೋಮ್ ಗೊಮೋರನ? ಎಸ್ ಆರ್ ನೋ? ಈಗ ಓದಿದ್ರಲ್ಲ ನೀವು, ನಾಶ ಮಾಡ್ತಾರಾ ಇಲ್ವಾ? ಅನ್ಮ್ಯೂಟ್ ಮಾಡಿ ಮಾತಾಡಿ. ನೀವ್ ಹೇಳಿಲ್ಲ ಅಂದ್ರೆ ಬೇರೆ ಕುಟುಂಬ ಆನ್ಸರ್ ಮಾಡಿ. ನಾನು ನಿಮ್ಗೆ ಕೇಳ್ತಾ ಇರೋದು, ನಾನೇ ಪ್ರಶ್ನೆ ಕೇಳಿ ನಾನೇ ಹೇಳ್ಕೊಳಕ್ ಆಗಲ್ಲ. ಅನ್ಮ್ಯೂಟ್ ಮಾಡಿ ಆನ್ಸರ್ ಮಾಡಿ. ಗೊತ್ತಿಲ್ಲ ಅಂದ್ರೂ ಅನ್ಮ್ಯೂಟ್ ಮಾಡಿ, ಗೊತ್ತಿಲ್ಲ ಅಂತ ಹೇಳ್ಬಿಡಿ. ಓಕೆ, ಬೇರೆ ಕುಟುಂಬ ಆನ್ಸರ್ ಮಾಡಿ. ಸೊದೋಮ್ ಗೊಮೋರ ದೇವರು ನಾಶ ಮಾಡ್ತಾರಲ್ಲ, ಹೇಗೆ ನಾಶ ಮಾಡ್ತಾರೆ? ಎಸ್, ಕರೆಕ್ಟ್. 19ನೇ ಅಧ್ಯಾಯ 24ನೇ ವಚನ. ಥ್ಯಾಂಕ್ ಯು ಮಾ. ನೀವು ಅನ್ಮ್ಯೂಟ್ ಮಾಡಿ ಬೇರೆ ಯಾರು ಆನ್ಸರ್ ಮಾಡ್ತೀರೋ ಆನ್ಸರ್ ಮಾಡಿ, ನೋ ಪ್ರಾಬ್ಲಮ್.
ಲೋಟನ ಹೆಂಡತಿ. ನೆಕ್ಸ್ಟ್ ಕ್ವೆಶ್ಚನ್. ಥ್ಯಾಂಕ್ ಯು ಮಾ. ಇದೇ ದೇವರ ಕರೆ ಅಂತ ಹೇಳೋದು. ದೇವರು ನಮ್ಗೆ ಕರೀತಾರೆ. ಓಕೆ, ಏನೋ ಒಂದು ಹೆಸರಿಟ್ಟು ಬಾಮ ನನ್ನ ಕೆಲಸ ಮಾಡು ಅಂತ. ಎಷ್ಟು ಜನ ನಾವು ಹೋಗ್ತೀವಿ? ಇದೇ ನಾವು ಮಾಡೋದು. ಸೈಲೆಂಟ್ ಇರ್ತೀವಿ, ಹೋಗೋದಿಲ್ಲ. ಎಸ್ ಅಂತ ನೋ ಅಂತ ಕೂಡ ಹೇಳಲ್ಲ ನಾವು. ಸೊ ನಾವು ಕಲ್ತ್ಕೋಬೇಕು. ದೇವರು ಕರೆದಾಗ ನಾನು ಬರ್ತೀನಪ್ಪ ನಿಮ್ ಕೆಲಸ ಮಾಡಕ್ಕೆ ಅಂತ ರೆಡಿಯಾಗಿರ್ಬೇಕು. ನಾವೇನು ಇಲ್ಲೇ ಕೆಲಸ ಮಾಡಕ್ ಹೋಗಲ್ಲ, ಜಸ್ಟ್ ಆನ್ಸರ್ ಮಾಡ್ತೀವಿ ಅಷ್ಟೇ. ನಾನು ವಚನ ಹೇಳ್ತೀನಿ, ಬೈಬಲ್ ಓಪನ್ ಮಾಡಿ ನೀವ್ ಹೇಳ್ಬೇಕು. ಲೋಟನ ಹೆಂಡತಿಗೆ ಏನಾಯ್ತು? ಲೋಟನ ಹೆಂಡತಿಗೆ ಏನೋ ಒಂದು ಆಗುತ್ತೆ. 19ನೇ ಅಧ್ಯಾಯ 26ನೇ ವಚನ. ಉಪ್ಪಿನ ಏನಾಗುತ್ತೆ? ಹಿಂತಿರುಗಿ ನೋಡಿದಾಗ ಉಪ್ಪಿನ ಕಂಬವಾದ್ರು. ಎಸ್, ವೆರಿ ಗುಡ್. ಉಪ್ಪಿನ ಸಂಬಂಧವಾದಳು. ಕರೆಕ್ಟ್, ವೆರಿ ಗುಡ್. ನೆಕ್ಸ್ಟ್ ಕ್ವೆಶ್ಚನ್. ದೇವರು ರಾತ್ರಿ ಕನಸಿನಲ್ಲಿ ಅಭಿಮೇಲೆಕನ ಬಳಿಗೆ ಬಂದು ಏನು ಹೇಳಿದರು? ದೇವರು ಅಭಿಮೇಲೆ ಕನಸಿನಲ್ಲಿ ಬಂದು ಏನೋ ಹೇಳ್ತಾರೆ. 20ನೇ ಅಧ್ಯಾಯ 3ನೇ ವಚನ. ನೀವು ಜೋರಿಗೆ ಹೇಳ್ಬೇಕಮ್ಮ, ಜೋರಿಗೆ ಹೇಳ್ಬೇಕು. ನೀನು ಆ ಮಹಿಮೆಯನ್ನು ಸೇರಿಸಿಕೊಂಡ ಕಾರಣ ಸಾಯತಕ್ಕವನು ಆಕೆಗೆ ಗಂಡನಾಗಿದ್ದಾನೆ ಎಂದರು. ಕರೆಕ್ಟ್, ಥ್ಯಾಂಕ್ ಯು ಸೋ ಮಚ್. ಕರೆಕ್ಟ್. ಸಾರಾ ಅಬ್ರಹಾಮನ ಹೆಂಡತಿ ಅಲ್ವಾ? ಸೊ ದೇವರು ಕನಸಲ್ಲಿ ಬಂದು ಅಭಿಮೇಲಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್. ದೇವರು ಅಬ್ರಹಾಮನಿಗೆ ಮಗನನ್ನು ಕೊಡುವನೆಂದು ವಾಗ್ದಾನ ಮಾಡಿದಾಗ ಅಬ್ರಹಾಮನಿಗೆ ವಯಸ್ಸು ಎಷ್ಟು ಆಗಿತ್ತು ಮತ್ತು ಅವನ ಮಗ ಹುಟ್ಟಿದಾಗ ಎಷ್ಟು ವಯಸ್ಸಾಗಿತ್ತು? ಇಸಾಕನು ಹುಟ್ಟಿದಾಗ ಅವನಿಗೆ 100 ವರ್ಷವಾಗಿತ್ತು. ವೆರಿ ಗುಡ್. ಅವನಿಗೆ ವಾಗ್ದಾನ ಮಾಡಿದಾಗ ಎಷ್ಟು ವಯಸ್ಸು? 21ನೇ ಅಧ್ಯಾಯ. ಸಾರಾಯ್ ನಗ್ತಾರಲ್ಲ, ಮುಂದೆ ವರ್ಷಗಳ ಮುಂದೆ ದೇವರು ವಾಗ್ದಾನ ಕೊಡ್ತಾರೆ, ನಿನ್ನ ಸಂಧಿದಿಂದಾನೇ ಒಂದು ಮಗನ ಕೊಡ್ತೀನಿ ಅಂತ. ಆವಾಗ ಅಬ್ರಹಾಮ್ಗೆ ಎಷ್ಟು ವಯಸ್ಸು? 25 ವರ್ಷ. 75. ಕನ್ನಡದಲ್ಲಿ ಏನು? 75, 85. 70 ವರ್ಷ. 75. ಸೊ 25 ವರ್ಷ ಕಾಲ ಅಬ್ರಹಾಮನು ಪೇಷನ್ಸ್ ಇಂದ ಕಾಯ್ತಾ ಇದ್ದ. 100 ವಯಸ್ಸಾದಾಗ ಇಸಾಕು ಹುಟ್ಟಿದ್ದು. ಈ ಕಾಲದಲ್ಲಿ ನಾವು 25 ವರ್ಷ ಕಾಯ್ತೀವ? ನಮ್ಗೆ ಫೋನ್ ಮಾಡಿದ ತಕ್ಷಣ ನಮ್ಗೆ ಏನ್ ಬೇಕೋ ಅದ್ ಬೇಕು, ಮೆಸೇಜ್ ಮಾಡಿದ ತಕ್ಷಣ ನಮ್ಗೆ 1 ಸೆಕೆಂಡಲ್ಲಿ ಬರ್ಬೇಕು. ಸೊ ಆ ಕಾಲದಲ್ಲಿ ಅಬ್ರಹಾಮನಂತ ದೊಡ್ಡ ಮನುಷ್ಯ 25 ವರ್ಷ ಕಾದಿದ್ದಾನೆ ಅಂತ ನಾವು ತಿಳ್ಕೊತೀವಿ. ನೆಕ್ಸ್ಟ್ ಕ್ವೆಶ್ಚನ್. ದೇವದೂತನು ಆಕಾಶದೊಳಗಿಂದು ಹಾಗಾರಳನ್ನು ಕರೆದು ಏನು ಹೇಳಿದರು? ಹಾಗಾರ್ ಹೋಗಿ ಪ್ರೇರ್ ಮಾಡ್ತಾರಲ್ಲ, ಅವಾಗ ದೇವದೂತರು ಬಂದು ಏನು ಹೇಳ್ತಾರೆ ಹಾಗಾರ್ಗೆ? Genesis 21. ಅಂಜಬೇಡ. ಕರೆಕ್ಟ್, ವೆರಿ ಗುಡ್. ಅಂಜಬೇಡ ಅಂತ ಪ್ರಾಮಿಸ್ ಕೂಡ ಕೊಡ್ತಾರೆ. ಅವ್ರ ಮಗನ್ನ ಆಶೀರ್ವದಿಸ್ತಾರೆ ಅಂತ. ಲಾಸ್ಟ್ ಕ್ವೆಶ್ಚನ್. ಅಬ್ರಹಾಮನು ಬೆರ್ಷೆಬಾದಲ್ಲಿ ಏನನ್ನು ನೆಟ್ಟು ದೇವರನ್ನು ಯಾವ ಹೆಸರಿಟ್ಟು ಆರಾಧಿಸಿದರು? 21:33. ನೆಟ್ಟು ಅಲ್ಲಿ ದೇವರನ್ನು ಆರಾಧನೆ ಮಾಡ್ತಾನೆ. ದೇವರಿಗೆ ಏನೋ ಒಂದು ಹೆಸರಿಡ್ತಾರೆ, ಕರ್ತನ ಹೆಸರನ್ನು. ನಿತ್ಯ ದೇವರಾದ ಕರ್ತನ ಹೆಸರನ್ನು ನಿತ್ಯ ದೇವರಾದ ಸರ್ವೇಶ್ವರ ಸ್ವಾಮಿ ಹೇಳಿ ಆರಾಧನೆ